ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಕಾರ್ಯದಲ್ಲಿ ಪುನೀತ್ ಕೆರೆಹಳ್ಳಿ ಬಂಧನವಾಗಿತ್ತು. ಆದ್ರೀಗ ಮತ್ತೊಂದು ಕೇಸ್ ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಮಿನಿ ಬಾಂಗ್ಲಾದೇಶಿ ಆಗಿದೆ. 500 ಜನ ಅಂತ ಎಷ್ಟು ಸ್ಟೇಟ್ ಒಳಗಡೆ ಹೋದ್ರೆ ಶಾಕ್ ಆಗಬೇಕು ಅಂತ ನ್ಯೂಸ್ ಇದೆ. ಒಳಗಡೆ ಎಲ್ಲ ಏನ್ ಮಾಡ್ತಾ ಇದೀರಿ? ಅಕ್ಕಪಕ್ಕ ಇರೋರೆಲ್ಲ बांग्ला से भारत आके कितना साल हुआ? 15 साल 20 साल पहले आया. ಸತತವಾಗಿ 3 ದಿನದಿಂದ ಹಿಂದೂ ಕಾರ್ಯಕರ್ತರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ತೋರಿಸ್ತಾನೆ ಇದೆ. ಆದ್ರೂ ಸರ್ಕಾರ ಇದಕ್ಕೆ ಗಂಭೀರವಾಗಿ ಕ್ರಮ ಜರುಗಿಸ್ತಾ ಇಲ್ಲ. ಸರ್, ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತಂದ್ರೆ ಬಾಂಗ್ಲಾದವ್ರ ಬರ್ತಾರೆ ನೀವು ಓಡೋಗ್ತೀರಾ? ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಪುನೀತ್ ಕೆರೆಹಳ್ಳಿ ತಂಡ ಸಿಡಿದೆದ್ದಿತ್ತು. ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿರುವ ಬಗ್ಗೆ ಮಾಹಿತಿ ಪಡೆದು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲು ಪುನೀತ್ ಕೆರೆಹಳ್ಳಿ ತೆರಳಿದ್ರು. ಆದರೆ ಈ ಹಿಂದೆ ಇದ್ದ ಹಳೆ ಕೇಸೊಂದರ ಮೇಲೆ ಬಾಗಲಗುಂಟೆ ಪೊಲೀಸರು ಹಿಂದೂ ಹೋರಾಟಗಾರರನ್ನ ಬಂಧಿಸಿದ್ದಾರೆ. ಈ ಹಿಂದೆ ಅಕ್ರಮವಾಗಿ ಗೋಮಾಂಸ ಸಾಗಣೆ ಮಾಡುತ್ತಿದ್ದಾರೆ ಎಂದು ಗೋರ್ಗುಂಟೆ ಪಾಳ್ಯ ಫ್ಲೈಓವರ್ ಮೇಲೆ 2 ವಾಹನ ಚಾಲಕರಿಗೆ ಹಲ್ಲೆ ಮಾಡಿದ ಆರೋಪದ ಮೇಲೆ ಬಾಗಲಗುಂಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಷ್ಟೇ ನೋಟಿಸ್ ನೀಡಿದರೂ ಬಾರದ ಹಿನ್ನೆಲೆ ವಾರೆಂಟ್ ಜಾರಿ ಮಾಡಲಾಗಿತ್ತು. ಹೀಗಾಗಿ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ. ನಾನು ಸೋಲ್ದೇವನಹಳ್ಳಿ ಈಗ ನಾವು ಕರ್ಕೊಂಡು ಬಾಂಗ್ಲಾದವ್ರಿಗೆ ಒಪ್ಪಿಸಿದ್ವಿ ಅಲ್ವಾ? 3 ಜನ ಬಾಂಗ್ಲಾದವರು ಪೊಲೀಸ್ನವ್ರಿಗೆ ಫೋನ್ ಮಾಡಿದೀವಿ 112 ಇವ್ರಿಗೆ ಒಪ್ಸಿದೀವಿ. ಒಪ್ಸಿದ್ಮೇಲೆ ಸ್ಪಾಟ್ ಅಲ್ಲಿ 2 ಕುಟುಂಬ ಇದಾವೆ, ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಅಲ್ಲಿ ನಿಂತವ್ರೆ. ಸರ್, ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತಂದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ. ಇವ್ರಿಗೆ ಬಾಂಗ್ಲಾದವ್ರ ಮೇಲೆ ನಂಬಿಕೆ ಪ್ರೀತಿ, ಇವ್ರು ಬರ್ತಾರೆ, ನೀವು ಓಡೋಗ್ತೀರಾ. 18 ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು 2 ನ್ಯಾಯಾಲಯ ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗೋದು ನಾನು ಮಿಸ್ ಆಯ್ತೀನಿ. ಪುನೀತ್ ಕೆರೆಹಳ್ಳಿ ಸಿಗಲ್ಲ, ಬಾಂಗ್ಲಾದವ್ರು ಸಿಗ್ತಾರೆ. ಅವ್ರನ್ನ ಬಿಟ್ಟು ಸ್ಟೇಷನ್ಗೆ ನೀವು ಇದ್ರಿ, ನಾವು ಬಂದ್ರು ಅವ್ರು ಬಾಂಗ್ಲಾದವ್ರು ಸ್ಟೇಷನ್ಗೆ ಬರ್ಲಿಲ್ಲ. ನಮ್ಮನ್ನ ಪೊಲೀಸ್ ಜೀಪಲ್ಲಿ ಕರ್ಕೊ ಬರ್ತಾರೆ. ಯಾರು? ಸೋಲ್ದೇವನಹಳ್ಳಿ ಪೊಲೀಸ್ನವರು. ಇಲ್ಲಿಗೆ ಕರ್ಕೊ ಬಂದ್ರು. ಇಲ್ಲಿ ಟಾರ್ಚರ್ ಕೂರಿಸ್ಕೊಂಡು. ಏನಕ್ಕೆ ಟಾರ್ಚರ್? ಇಲ್ಲಿಗೆ ಬಂದು ಬಗ್ಲುಗುಂಟೆ ವಾರೆಂಟ್ ಇದೆ ಅಂತ ನಮ್ಮ ಸ್ಟೇಷನ್ಗೆ ಕರ್ಕೊ ಬಂದಿದ್ದು ಏನಕ್ಕೆ? ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್? ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ. ಎಫ್ಐಆರ್ ಇಲ್ಲ, ಅಕ್ಲಾಸ್ಮೆಂಟು ಇಲ್ಲ. ಏನ್ ಮಾಡ್ಬೇಕು ನಾನು? ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಎಂದು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಂಗಿಪುರದಲ್ಲೇ ಪುನೀತ್ ಕೆರೆಹಳ್ಳಿ ಅವರ ತಂಡ ಶೆಡ್ಗಳಲ್ಲಿ ನೆಲೆಸಿದ ಅಕ್ರಮ ವಲಸಿಗರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಇದಾದ ನಂತರದಲ್ಲಿ ಬಿಂಗಿಪುರ ಶೆಡ್ ಜಾಗದ ಮಾಲೀಕ ಸಿದ್ದೇಶ್ ಪುನೀತ್ ಕೆರೆಹಳ್ಳಿ ಹಾಗೂ ಇತರರ ವಿರುದ್ಧ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. इधर का आईडी कार्ड बनाया क्या? कुछ नहीं बनाया. अशान से बांग्ला से भारत को आ गए ना? ट्रेन पे आया, फ्लाइट पे आया? ट्रेन पे आया. कितना पैसा दिया? 750. रिजर्वेशन काटेगा तो 2000-2500. भारत में आईडी कार्ड बनाया क्या? कुछ भी आईडी कार्ड है. ಒಟ್ಟಾರೆ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆದರೆ ಮತ್ತೆ ಇನ್ಯಾವ ಕೇಸ್ನಲ್ಲಿ ಬಂಧನವಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.